ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಸಮಾಧಾನವೂ ಸಂತೋಷವೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಕ್ರಿಸ್ತಿ ಸಮಾಜದಲ್ಲಿ ಅನೇಕ ಸಾವಿರಾರು ಗಟ್ಟಲೆ ದೇವರ ಸೇವಕರುಗಳು ತಮ್ಮ ಜೀವಿತಗಳನ್ನು ಪಣಕ್ಕಿಟ್ಟು ತಮ್ಮ ಜೀವಿತಗಳನ್ನು ತ್ಯಾಗದೊಂದಿಗೆ ಅವರು ಸಮಾಜದಲ್ಲಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ನಾನಾ ವಿಧಾನವಾದಂಥ ಸೇವೆಗಳು ಮಾಡ್ತಾ ಇದ್ದಾರೆ. ಅವರು ಯಾವುದೇ ವಿಧಾನವಾದ ಸೇವೆಗಳು ಮಾಡ್ತಾ ಇದ್ರು ಕೂಡ ಅದು ಒಂದು ಡೇಂಜರ್ ಝೋನ್ನಲ್ಲಿರುವಂಥ ಒಂದು ಸೇವೆ. ಯಾಕೆಂತಂದರೆ ನೀವೆಲ್ಲರೂ ಒಳ್ಳೆಯದನ್ನು ಮಾಡ್ತಾ ಇರೋದ್ರಿಂದ ಎಲ್ಲ ದೇವರ ಸೇವಕರುಗಳು ಒಳ್ಳೆಯದನ್ನೇ ಅವರು ತಂದು ಸಮಾಜಕ್ಕೆ ಕೊಡ್ತಾ ಇರೋದ್ರಿಂದ ಸಮಾಜದಲ್ಲಿ ಒಳ್ಳೆತನ ಅನ್ನುವಂಥದ್ದು ಬಹಳ ಕಡಿಮೆ ಇದೆ. ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇರುವಂಥ, ಒಳ್ಳೆಯ ಸಮಾಜದ ನಿರ್ವಹಣೆಗಾಗಿ ಪ್ರಾರ್ಥಿಸ್ತಾ ಇರುವಂಥ ಅದೆಷ್ಟೋ ಕೋಟ್ಯಾಂತರ ದೇವರ ಸೇವಕರುಗಳು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ್ದಾರೆ, ತಮ್ಮ ಸ್ಥಿತಿಗತಿಗಳನ್ನು ತ್ಯಾಗ ಮಾಡಿದ್ದಾರೆ, ತಮ್ಮ ಪರಿಸ್ಥಿತಿಗಳಲ್ಲಿ ತಮ್ಮ ಎಲ್ಲ ಪೊಸಿಷನ್ಸ್ಗಳನ್ನ ಬಿಟ್ಟು ಯೇಸು ಕ್ರಿಸ್ತನ ಸೇವೆಗೆ ಬಂದಿದ್ದಾರೆ. ಅಂಥ ಅದ್ಭುತವಾದಂಥ ದೇವರ ಸೇವಕರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅಂಥವರು ನನಗಿಂತಲೂ ಶ್ರೇಷ್ಠ. ತಮ್ಮ ಜೀವಿತದಲ್ಲಿ ಎಲ್ಲ ಸಂಗತಿಗಳನ್ನು ಬದಿಗಿಟ್ಟು ತಮ್ಮ ಪೊಸಿಷನ್ಸ್ಗಳನ್ನು, ತಮ್ಮ ಆಸ್ತಿಪಾಸ್ತಿಗಳನ್ನು, ತಮ್ಮ ಹಣಗಳನ್ನ ಬದಿಗಿಟ್ಟು ಸಮಾಜದಲ್ಲಿ ಜನರು ಆ ರಕ್ಷಕನಾದ ಯೇಸು ಕ್ರಿಸ್ತನ ಒಳ್ಳೆಯ ಬೋಧನೆಗಳನ್ನ ಅನುಸರಿಸಿ ನಿತ್ಯ ಜೀವಕ್ಕೆ ಮೋಕ್ಷಕ್ಕೆ ಹೋಗಬೇಕೆಂಬುದಾಗಿ ಪ್ರಯತ್ನಿಸ್ತಾ ಇರುವಂಥ ಅನೇಕ ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ದೇವರ ಸೇವಕರುಗಳು ತಮ್ಮ ಜೀವಿತಗಳನ್ನ ತ್ಯಾಗದೊಂದಿಗೆ ನಡೆಸ್ತಾ ಇದ್ದಾರೆ. ಅವರಿಗೆ ನನ್ನದೊಂದು ಪ್ರೀತಿಪೂರ್ವಕವಾದಂಥ ಅಪ್ಪುಗೆ, ಪ್ರೀತಿಪೂರ್ವಕವಾದಂಥ ಮೆಚ್ಚುಗೆ ಮಾತ್ರವಲ್ಲದೆ ಅಂಥವರಿಗೆ ನನ್ನ ಧನ್ಯವಾದ. ಪ್ರಿಯ ದೇವರ ಮಕ್ಕಳೇ, ನಾವು ಈ ಸಂದರ್ಭದಲ್ಲಿ ಬಿಹಾರ್ ಅನ್ನುವಂಥ ಪ್ರದೇಶದಲ್ಲಿ ಸಿಕಂದ್ರ ಜಮುಯಿ ಅನ್ನುವಂಥ ತಾಲೂಕಿನಲ್ಲಿ ಬಿಹಾರ್ ಸ್ಟೇಟ್ನಲ್ಲಿ ನಡೆದಂಥ ಆ ಒಂದು ಇನ್ಸಿಡೆಂಟನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರಲಿಕ್ಕಿದ್ದೇನೆ. ಈ ದಿನ ವಿಶೇಷವಾಗಿ ಪಾಸ್ಟರ್ ಸನ್ನಿ ಅವರ ಕುರಿತು ವಾಟ್ಸಪ್ಗಳಲ್ಲಿ ಬಹಳಷ್ಟು ಹರಿದಾಡ್ತಾ ಇದೆ. ಏನು ಸತ್ಯಾಂಶ, ಯಾವುದು ನಿಜಾಂಶ ಎಂಬುದಾಗಿ ಎಷ್ಟೋ ಜನರಿಗೆ ತಿಳ್ಕೊಳ್ಳುವಂಥ ಕುತೂಹಲ ಇರ್ತದೆ. ಅನೇಕರು ಫಾರ್ವರ್ಡ್ ಮಾಡ್ತಿರ್ತೇವೆ. ಆದರೆ ನಿಮ್ಮ ಮುಂದೆ ಇವತ್ತು ಪಾಸ್ಟರ್ ಸನ್ನಿ ಅವರು ಸಿಗಂದ್ರ ಅನ್ನುವಂಥ ಪ್ರದೇಶದಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ಜಮುಯಿ ಅನ್ನುವಂಥ ಆ ಒಂದು ಪ್ರಾಂತ್ಯಕ್ಕೆ ಸೇರಿದಂಥ ಬಿಹಾರ್ ಸ್ಟೇಟ್ನಲ್ಲಿ ಇರುವಂಥ ಒಂದು ಪಟ್ಟಣದ ಗ್ರಾಮದಲ್ಲಿ ಅವರು ಕರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇದೇ ಮಾರ್ಚ್ ಭಾನುವಾರ 2024ನೇ ತಾರೀಕು ಅವರ ಆರಾಧನೆ ನಡೀತಿರುವಾಗ ಕೆಲವು ಸಮಾಜದ್ರೋಹಿಗಳು ಮಾತ್ರವಲ್ಲದೆ ಕಾನೂನು ಬಾಹಿರವಾಗಿ ನಡೆಯುವಂಥವರು, ಕಾನೂನನ್ನು ಕೈಗೆತ್ತಿಕೊಳ್ಳುವಂಥವರು, ಕಾನೂನಿನ ಅರಿವಿದ್ರೂ ಕೂಡ ಕಾನೂನಿಗೆ ಭಯಪಡದೆ ಕೆಲವು ಶಕ್ತಿಗಳ ನೆರವಿನಿಂದ ಅವರು ತಮ್ಮ ಪ್ರತಾಪಗಳನ್ನು, ತಮ್ಮ ದೌರ್ಜನ್ಯಗಳನ್ನು ತೋರಿಸಿದ್ದನ್ನು ನಾವು ಕಂಡಿದ್ದೇವೆ. ಅವರನ್ನು ಬೀದಿನಲ್ಲಿ ಒಡೆದು ಅವರು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇರುವುದನ್ನು ಕೇಳಿದ್ದೇವೆ. ಅನೇಕ ಘೋಷಣೆಗಳನ್ನ ಕೂಗಿದ್ದನ್ನು ಕೇಳಿದ್ದೇವೆ. ನೋಡಿ, ಅವರು ಮಾಡಿರುವಂಥ ವಿಡಿಯೋ ನಾನು ಒಂದು ಗ್ರೌಂಡ್ ಲೆವೆಲ್ನಲ್ಲಿ ರಿಪೋರ್ಟ್ ತೆಗೆದುಕೊಂಡ ಹಾಗೆ ನೇರವಾಗಿ ಪಾಸ್ಟರ್ ಸನ್ನಿ ಅವರ ಜೊತೆನೇ ನಾನು ಮಾತನಾಡಿದ್ದೇನೆ, ಅವರ ಸಹೋದರಿ ಜೊತೆ ಮಾತನಾಡಿದ್ದೇನೆ. ಅದು ಮಾತ್ರ ಅಲ್ಲ, ಅವರಿಗೆ ಬಹಳ ಕ್ಲೋಸ್ ಆಗಿರ್ತಕ್ಕಂಥ ದೇವರ ಸೇವಕರ ಜೊತೆ ಮಾತನಾಡಿ ಈ ಇನ್ಫಾರ್ಮೇಷನ್ಸನ್ನು ನಿಮಗೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ಅವರನ್ನು ಕೇವಲ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರುವುದನ್ನು ಮಾತ್ರ ನೀವು ನೋಡಿದ್ದೀರಿ. ಆದರೆ ಅದಕ್ಕಿಂತ ಸ್ವಲ್ಪ ಹಿಂದೆ ಅವರನ್ನು ಚೆನ್ನಾಗಿ ಒಡೆದು, ಮನಸ್ಸಿಗೆ ಬಂದಂತೆ ಒಡೆದು, ಅವರಿಗೆ ಥಳಿಸಿ, ಅವರನ್ನು ಬಹು ಘಾಸಿಗೊಳಿಸಿ, ಅವರಿಗೆ ತೊಂದರೆ ಕೊಟ್ಟು ಅವರನ್ನು, ಅವರ ಪತ್ನಿಯನ್ನು ಆ ಹಳ್ಳಿಯ ಬೀದಿಗಳಲ್ಲಿ ಎಳೆತರದ್ದನ್ನು ನಾವು ಕಂಡಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ತೆಗೆದುಕೊಂಡಂಥ ಇನ್ಫಾರ್ಮೇಷನ್ಸ್ ಪ್ರಕಾರವಾಗಿ ಅಲ್ಲಿ ನಡೆದಂಥ ಘಟನೆ ವಿಪರ್ಯಾಸವಾದದ್ದು, ಬಹಳ ದುಃಖಕರವಾದದ್ದು, ಬಹಳ ನೋವಿನ ಸಂಗತಿ. ಆದುದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ಇಡೀ ದೇಶದಲ್ಲಿ ಕರ್ತನ ಸೇವೆಯನ್ನು ಮಾಡ್ತಿರುವಂಥ ದೇವರ ಸೇವಕರುಗಳು ಅವರು ತಮ್ಮನ್ನು ತ್ಯಾಗ ಬಲಿದಾನಗಳಾಗಿ ದೇಶಕ್ಕೆ ಕೊಡ್ತಾ ಇದ್ದಾರೆ.
ಈ ದೇಶ ಎಷ್ಟೇ ಹಿಂಸೆ ಕೊಟ್ಟರು, ಈ ದೇಶದಲ್ಲಿ ಜನರು ಎಷ್ಟೇ ತೊಂದರೆಗಳನ್ನು ಕೊಟ್ಟರು, ಈ ದೇಶದಲ್ಲಿ ಎಷ್ಟೇ ಹಿಂಸೆಗಳನ್ನು ಅವರಿಗೆ ಕೊಟ್ಟರು ಕೂಡ ಅವರು ಇದುವರೆಗೂ ಕರ್ತನ ಸೇವೆಯಲ್ಲಿದ್ದಾರೆ. ನಿಮ್ಮ ಪ್ರತಿನಿತ್ಯದ ಪ್ರಾರ್ಥನೆಗಳಲ್ಲಿ ಅವರು ನೆನೆಸ್ಕೊಳ್ಳಿ. ಕೇವಲ ಪಾಸ್ಟರ್ಗಳು ಅಂತಂದರೆ ಹಣ ಸಂಪಾದನೆ ಮಾಡುವವರು, ಹೊಟ್ಟೆಪಾಡಿಗಾಗಿ ಸೇವೆ ಬಂದಿರುವಂಥವರು, ಹಾಗೆ ಹೀಗೆ ಅಂತ ಅನ್ಯ ಜನರು ದುಡ್ಡಿಗೋಸ್ಕರ ಬಂದಿದ್ದಾರೆ ಅಂತ ಹೀಯಾಳಿಸುವಾಗಲೂ ಅವಮಾನಗೊಳಿಸುವಾಗಲೂ ಅವರು ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದ್ಭುತವಾದ ಸೇವೆಯನ್ನು ಮಾಡ್ತಿದ್ದಾರೆ. ಆದುದರಿಂದ ಕ್ರೈಸ್ತರೇ ಎಚ್ಚೆತ್ತುಕೊಳ್ಳಿ. ಕ್ರೈಸ್ತರೇ ನಿಮ್ಮ ಸೇವಕರುಗಳಾಗಿ ಸಮಾಜದಲ್ಲಿ ಒಳ್ಳೆಯದನ್ನು ಮಾಡುತ್ತಾ ಹಿಂಸೆಗಳನ್ನು ಅನುಭವಿಸ್ತಾ ಇರುವಂಥ ಕುರಿತು ಒಳ್ಳೆಯ ಭಾವನೆಯುಳ್ಳವರಾಗಿರ್ರಿ. ಇವತ್ತು ಪಾಸ್ಟರ್ ಸನ್ನಿ ಅವರು ಭಾಳ ಘಾಸಿಗೊಂಡು ಸಮಸ್ಯೆಯಾಗಿ ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಅವರು ತಿರುಗಿ ತಮ್ಮ ಪ್ರಾಂತಕ್ಕೆ ಅವರು ಹೊರಟಿದ್ದಾರೆ. ತಮ್ಮ ಸ್ವಂತ ಊರಾದಂಥ ಕೋಟಾಯಂ ಅನ್ನುವಂಥ ಪ್ರದೇಶಕ್ಕೆ ಅವರು ಪ್ರಯಾಣವನ್ನು ಬೆಳೆಸಿ ಅವರಿನ್ನೇನು ಕೋಟಾಯಂಗೆ ರೀಚ್ ಆಗಲಿಕ್ಕಿದ್ದಾರೆ. ಆದರೆ ನಾನು ಆ ಹಿಂಸೆ ಪಡಿಸ್ತಿರುವಂಥ, ಸಮಸ್ಯೆ ಮಾಡ್ತಿರುವಂಥ, ಮಾತ್ರವಲ್ಲದೆ ಕಾನೂನನ್ನು ಕೈಗೆತ್ತಿಕೊಂಡು ಜನರನ್ನು ಹೊಡಿತಾ ಇರುವಂಥ ನಿಮಗೆ ನನ್ನದೊಂದು ಪ್ರಶ್ನೆ. ನೀವೆಲ್ಲರೂ ಹೊಡಿತಾ ಇದ್ದೀರಿ, ನೀವೆಲ್ಲರೂ ಗಲಾಟೆ ಮಾಡ್ತಾ ಇದ್ದೀರಿ, ಮನೆಗಳಿಗೆ ನುಗ್ಗುತ್ತಾ ಇದ್ದೀರಿ, ಅವ್ರನ್ನೆಲ್ಲ ಚಿತ್ರಹಿಂಸೆ ಕೊಡ್ತಾ ಇದ್ದೀರಿ. ಸರಿ, ಅವರು ಎಂದಾದರೂ ತಿರುಗಿ ನಿಮಗೆ ಚಿತ್ರಹಿಂಸೆ ಕೊಟ್ಟಿದ್ದಾರಾ? ಎಂದಾದರೂ ಕ್ರೈಸ್ತ ಪಾಸ್ಟರ್ಸ್ಗಳು ನಿಮ್ಮನ್ನು ಹೊಡೆದಿದ್ದಾರಾ? ಕ್ರೈಸ್ತ ಪಾಸ್ಟರ್ಸ್ಗಳು ನಿಮ್ಮ ಮನೆ ನುಗ್ಗಿದ್ದಾರಾ? ಕ್ರೈಸ್ತ ಪಾಸ್ಟರ್ಸ್ಗಳು ನಿಮಗೆ ತೊಂದರೆ ಕೊಟ್ಟಿದ್ದಾರಾ? ಇಲ್ಲ. ನೀವೆಷ್ಟೇ ಹಿಂಸೆ ಪಡಿಸಿದ್ರು ಕ್ಷಮಿಸ್ತೇವೆ ಎಂಬುದಾಗಿ ಹೇಳ್ತಾರೆ. ಎಷ್ಟೇ ನೀವು ತೊಂದರೆ ಪಡಿಸಿದ್ರು ಕೂಡ ನಿಮಗಾಗಿ ಪ್ರಾರ್ಥಿಸ್ತಾರೆ. ಯಾಕೆಂದರೆ ಅವರಿಗೆ ಬೈಬಲ್ ಕಲಿಸಿಕೊಟ್ಟಂಥ ಒಂದು ಸಂದೇಶ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ. ನೀವು ಎಷ್ಟೇ ಹಿಂಸೆ ಪಡಿಸಿದ್ರು ಅವರು ಪ್ರಾರ್ಥನೆ ಮಾಡ್ತಿರ್ತಾರೆ. ನೀವೆಷ್ಟೇ ಹೊಡೆದ್ರು ಅವ್ರು ತಿರುಗಿ ಒಳ್ಳೇದನ್ನು ಮಾಡ್ತಾರೆ. ನೀವೆಷ್ಟೇ ಗಲಾಟೆ ಮಾಡಿದ್ರು ತಿರುಗಿ ಅವರು ಒಳ್ಳೇದು ಮಾಡ್ತಾರೆ. ನೀವೆಷ್ಟೇ ಅವ್ರಿಗೆ ಹಿಂಸೆ ಕೊಟ್ಟರು ಕೂಡ ಅವರು ಒಳ್ಳೇದನ್ನ ಮಾಡ್ತಾರೆ. ಯಾಕೆಂತಂದರೆ ಹಣ್ಣು ಬಿಡುವಂಥ ಮರ, ಮಾವಿನ ಮರ ತಾನು ಹಣ್ಣು ಬಿಡುವಾಗ ತನ್ನ ಒಡಿಲಿನಲ್ಲಿ ಜೋತು ಬೀಳುವಂಥ ಹಣ್ಣುಗಳನ್ನ ಬಿಡ್ತಾ ಇದ್ರು ಕೂಡ ಜನರು ಅದಕ್ಕೆ ಕಲ್ಲು ಹೊಡಿತಾ ಇರ್ತಾರೆ. ಎಷ್ಟೇ ಕಲ್ಲು ಹೊಡೆದ್ರೂ ಕೂಡ ಅದು ಹಣ್ಣನ್ನೇ ಕೊಡುತ್ತೆ ಹೊರತು ಮತ್ತೆ ಕಲ್ಲನ್ನು ಕೊಡೋದಿಲ್ಲ. ಪ್ರತಿ ವರ್ಷ ಕಲ್ಲು ಹೊಡಿತಾರೆ, ಪ್ರತಿ ವರ್ಷ ಹಣ್ಣು ಕೊಡುತ್ತೆ. ಪ್ರತಿ ವರ್ಷ ಹೊಡಿತಿರ್ತಾರೆ, ಪ್ರತಿ ವರ್ಷ ಹಣ್ಣು ಕೊಡುತ್ತೆ. ಅದೇ ರೀತಿ ಒಬ್ಬ ಕ್ರೈಸ್ತ, ಅದೇ ರೀತಿ ಒಬ್ಬ ಯೇಸು ಕ್ರಿಸ್ತ ನಂಬಿರುವಂಥವನು, ಅವನ ಜೀವಿತದಲ್ಲಿ ನೀವು ಎಷ್ಟೇ ಹೊಡೆದ್ರು ಅವನು ಒಳ್ಳೆಯದನ್ನೇ ಮಾಡ್ತಾನೆ. ಅವನನ್ನು ನೀವು ಎಷ್ಟೇ ಮುಟ್ಟಿದ್ರು ಅವನು ಒಳ್ಳೆ ಫಲವನ್ನು ಕೊಡ್ತಾನೆ. ಅವನು ನೀವು ಎಷ್ಟೇ ಮೋಸ ಮಾಡಿದ್ರು, ಎಷ್ಟೇ ಕೇಸ್ಗಳನ್ನ ಹಾಕಿದ್ರು ಕೂಡ ತಿರುಗಿ ಅವನು ನಿನಗೆ ಒಳ್ಳೆಯದನ್ನೇ ಬಯಸ್ತಾನೆ. ನೀನು ಚೆನ್ನಾಗಿರ್ಬೇಕಂತ ಬಯಸ್ತಾನೆ, ನೀನು ನಾಶವಾಗಬಾರ್ದು ಅಂತ ಬಯಸ್ತಾನೆ, ನೀನು ನರಕಕ್ಕೆ ಹೋಗಬಾರ್ದು ಅನ್ನುವಂಥ ಬಯಕೆಯಿಂದ ಅವನು ನಿನ್ನನ್ನು ಪ್ರೀತಿಸ್ತಾನೆ. ಅಂಥ ವ್ಯಕ್ತಿಯನ್ನು ಹೊಡೆಯುವುದಕ್ಕೆ ನಿನಗೆ ಹೇಗೆ ಮನಸ್ಸು ಬರುತ್ತೆ? ಅಂಥ ಒಬ್ಬ ದೇವ ಮನುಷ್ಯನನ್ನು ಹೊಡಿಲಿಕ್ಕೆ ಹೇಗೆ ನಿನಗೆ ಮನಸ್ಸು ಬರುತ್ತೆ? ನಿನಗಾಗಿ ಪ್ರಾರ್ಥಿಸುವಂಥ ಆ ಯೇಸು ಕ್ರಿಸ್ತನ ನಂಬಿದ ದೇವ ಮನುಷ್ಯ, ನಿನ್ನ ಕುಟುಂಬದ ರಕ್ಷಣೆಗಾಗಿ, ಅಧಿಕಾರಿಗಳಿಗಾಗಿ, ರಾಜಕೀಯ ವ್ಯಕ್ತಿಗಳಿಗಾಗಿ ಪ್ರತಿದಿನ ಪ್ರಾರ್ಥಿಸುವಂಥ, ಜನರನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬನ್ನಿ ಅಂತ ಹೇಳುವಂಥ ಆ ಒಬ್ಬ ಉತ್ತಮ ಮುಗ್ಧ ಯೇಸು ಕ್ರಿಸ್ತನ ಅನುಸರಿಸುವಂಥ ಆ ದೇವರ ಸೇವಕ ನಿನಗೇನು ಅನ್ಯಾಯ ಮಾಡಿದ್ದಾನೆ? ನಿನಗೇನು ತೊಂದರೆ ಕೊಟ್ಟಿದ್ದಾನೆ? ಏನೂ ಇಲ್ವಲ್ಲ, ಫಲನೇ ಕೊಡ್ತಿದ್ದಾನೆ, ಸಮಾಜದಲ್ಲಿ ಒಳ್ಳೆಯದನ್ನೇ ಮಾಡ್ತಿದ್ದಾನೆ. ಮತ್ತು ಯಾಕೆ? ನಾವೆಲ್ಲರೂ ಚಿಕ್ಕವರಾಗಿರುವಾಗ ಸ್ಕೂಲ್ಗಳಲ್ಲಿ ಒಂದು ಪ್ಲೆಡ್ಜನ್ನು ಮಾಡ್ತೇವೆ. ನಾವೆಲ್ಲರೂ ಒಂದು ಪ್ಲೆಡ್ಜ್ ಮಾಡ್ತೇವೆ. ಆ ಪ್ಲೆಡ್ಜ್ ಏನಂತಂದರೆ, ನಾವು ಭಾರತೀಯರು, ವಿ ಆರ್ ಆಲ್ ಇಂಡಿಯನ್ಸ್, ಆಲ್ ಇಂಡಿಯನ್ಸ್ ಆರ್ ಮೈ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಎಲ್ಲಿದೆ ಆ ಪ್ಲೆಡ್ಜ್ನ ಅರ್ಥ? ಎಲ್ಲಿದೆ ಆ ಪ್ಲೆಡ್ಜ್ನ ಮುಖ್ಯಾಂಶ? ಅಲ್ಲಿ ಎಲ್ಲಿದೆ ಆ ಪ್ಲೆಡ್ಜ್ಗೆ ನಿಜವಾದಂಥ ಅರ್ಥ? ನೀನು ಹೊಡಿಲಿಕ್ಕೆ ದೊಡ್ಡ ಮನುಷ್ಯ ಆಗಿಬಿಡೋದಿಲ್ಲ. ನೀನು ಹೊಡೆದಿದ ತಕ್ಷಣ ನಿನಗೆ ಕಿರೀಟ ಬರೋದಿಲ್ಲ. ನೀನು ಹೊಡೆದಿದ ತಕ್ಷಣ ನಿನಗೆ ಏನೋ ದೊಡ್ಡ ಆಸ್ತಿ ಬರೋದಿಲ್ಲ. ನೀನು ಹೊಡೆದಿದ ತಕ್ಷಣ ನಿನಗೆ ಏನೋ ದೊಡ್ಡ ಒಂದು ಪರಲೋಕ ಸಂಸ್ಥಾನದಲ್ಲಾಗಲಿ ಅಥವಾ ಇನ್ನೊಂದು ಕಾಲದಲ್ಲಾಗಲಿ ಮತ್ತೊಂದು ಕಡೆಯಿಂದಾಗಲಿ ನಿನಗೇನು ಸಿಗೋದಿಲ್ಲ. ಹೊಡೆಯೋದಕ್ಕಿಂತ ಮುಂಚೆ ಅವರು ನಿನ್ನ ತಂದೆ ಆಗಿರ್ಬೋದು ಅಂತ ಯಾಕೆ ಯೋಚನೆ ಮಾಡಬಾರ್ದು? ನಿನ್ನ ತಂದೆಯನ್ನು ಆ ಸ್ಥಳದಲ್ಲಿಟ್ಟು ನೋಡು. ಯೇಸು ಕ್ರಿಸ್ತ ನಂಬಿದವನನ್ನು, ಯೇಸು ಕ್ರಿಸ್ತನ ವಾಕ್ಯವನ್ನು ಪ್ರಸಾರ ಮಾಡುವವನನ್ನು ಹೊಡೆಯೋದಕ್ಕಿಂತ ಮುಂಚೆ, ಹೆಣ್ಣು ಮಕ್ಕಳನ್ನ ಹೊಡೆಯೋದಕ್ಕಿಂತ ಮುಂಚೆ ಒಂಚೂರು ಯೋಚನೆ ಮಾಡು. ಆಕೆ ಒಂದು ವೇಳೆ ನೀನು ಸಹೋದರಿ ಆಗಿದ್ದಿದ್ರೆ ಹೊಡಿತಾ ಇದ್ದ? ನಿನ್ನ ಹೆತ್ತ ತಾಯಿ ಆಗಿದ್ದಿದ್ರೆ ನೀನು ಹೊಡಿತಾ ಇದ್ದ? ಹೆತ್ತ ತಂದೆ ಆಗಿದ್ರೆ ನೀನು ಹೊಡಿತಾ ಇದ್ದ? ಸ್ವಲ್ಪ ಯೋಚನೆ ಮಾಡು. ನೀನು ಕೂಡ ತಂದೆ ತಾಯಿಗಳ ಮಧ್ಯದಲ್ಲಿ ಹುಟ್ಟಿದಂಥವನೇ. ನೀನು ಕೂಡ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಹುಟ್ಟಿದಂಥವನೇ. ನೀನು ಕೂಡ ಅಕ್ಕ ತಂಗಿಯರ ಮಧ್ಯದಲ್ಲಿ ಹುಟ್ಟಿದಂಥವನೇ. ಹೊಡೆದಿದ ತಕ್ಷಣ ನೀನು ಒಬ್ಬ ದೊಡ್ಡ ಮಹಾಪುರುಷನಾಗೋದಿಲ್ಲ. ಮಹಾಪುರುಷರ ಹೆಸರಿನಲ್ಲಿ ನಿನ್ನ ಹೆಸರು ಬರೋದಿಲ್ಲ.
ನಮ್ಮ ದೇಶದ ಮಹಾಪುರುಷರ ಹೆಸರುಗಳು ದಾಖಲೆಗಳಲ್ಲಿದೆ. ನಮ್ಮ ದೇಶದ ಮಹಾಪುರುಷರ ಹೆಸರುಗಳು ಇತಿಹಾಸದಲ್ಲಿದೆ. ಅವರೆಲ್ಲರೂ ಒಳ್ಳೆಯದನ್ನು ಮಾಡಿದ್ದಾರೆ, ಅವರೆಲ್ಲರೂ ಒಳ್ಳೆ ಕಾರ್ಯವನ್ನು ಮಾಡಿದ್ರಿಂದ ಇತಿಹಾಸದ ಪುಟಗಳಲ್ಲಿ ಅವರಿದ್ದಾರೆ. ನೀನು ಒಡೆಯೋದ್ರಿಂದ ನೀನು ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆಯುವವನು, ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆಯುವವನು, ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆಯುವಂಥ ನೀನು, ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆಯುವಂಥ ನೀನು ದೇಶದ್ರೋಹಿಯ ಸರಿ. ನೀನು ಆ ವ್ಯಕ್ತಿಯನ್ನು ಅಷ್ಟರ ಮಟ್ಟಕ್ಕೆ ಹೊಡೆದರೂ ಕೂಡ ಮೌನವಾಗಿದ್ದ. ಎಲ್ಲ ಭಾರತೀಯರು ನನ್ನ ಸಹೋದರಿ ಅಂತ ಹೇಳುವಂಥ ನೀವು ಕ್ರೈಸ್ತರು ನೋಡೋದಕ್ಕಿಂತ ಮತ್ತೆ ಸಹೋದರಿ ಅಂತ ಯಾಕೆ ಅರ್ಥ ಮಾಡಿಕೊಳ್ಳಬಾರ್ದು? ಸಂವಿಧಾನವನ್ನು ತಿಳ್ಕೊಳ್ಳಿ, ಸಂವಿಧಾನದ ಅಡಿನಲ್ಲಿ ಬದುಕಿರಿ, ಸಂವಿಧಾನದ ಅಡಿನಲ್ಲಿ ಜೀವಿಸಿರಿ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಸೇವಕರೇ, ಯಾಕೆ ನಾವು ಇದನ್ನ ಸಂಕಟಗಳು ಅನುಭವಿಸ್ತಾ ಇದ್ದೇವೆ, ಹಿಂಸೆಗಳಿದೆ? ಹಾಗಂತ ನಮ್ಮ ಜೀವನದಲ್ಲಿ ನಾವು ಯಾಕೆ ಫೇಲ್ಯೂರ್ ಆಗ್ತಾ ಇದ್ದೇವೆ, ಎಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದ್ದೇವೆ, ಯಾವ ವಿಚಾರಗಳು ನಾವು ತಿಳ್ಕೊಂಡಿಲ್ಲ ಅಂತ ನಾವು ನೋಡುವಾಗ, ಮೊಟ್ಟ ಮೊದಲನೇದಾಗಿ ನನಗೆ ಸಿಕ್ಕಂಥ ಒಂದು ಸಂದೇಶ ಏನಂತಂದರೆ, ಆ ಬಿಹಾರ್ ಪ್ರಾಂತ್ಯದಲ್ಲಿ ಒಬ್ಬೊಬ್ಬ ಪಾಸ್ಟರ್ಗಳು ಅವನ ಸೇವೆ ಆಯಿತು, ಅವನ ಜೀವನ ಆಯಿತು, ಅವನ ಕುಟುಂಬ ಆಯಿತು, ಅವನ ಚರ್ಚ್ ಆಯಿತು. ಅದು ಬಿಟ್ಟರೆ ಇನ್ನೊಬ್ಬ ಸೇವಕನ ಬಗ್ಗೆ ಆಲೋಚನೆ ಇಲ್ಲ, ಆ ಫೆಲೋಶಿಪ್ ಇರೋದಿಲ್ಲ, ಒಬ್ಬರೊಬ್ಬರು ಅನ್ಯೋನ್ಯತೆಯಲ್ಲಿ ಇರೋದಿಲ್ಲ, ಬಿಡಿಯಾಗಿರ್ತೇವೆ. ಬಾಡಿ ಆಫ್ ಕ್ರೈಸ್ಟ್, ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ಶರೀರ, ಕ್ರಿಸ್ತನ ಶರೀರದಲ್ಲಿ ನಾವೆಲ್ಲರೂ ಭಾಗಿಗಳು. ಕ್ರಿಸ್ತನ ಶರೀರದಲ್ಲಿ ನಾವೆಲ್ಲರೂ ಭಾಗಿಗಳು. ಕ್ರಿಸ್ತನ ಶರೀರದಲ್ಲಿ ನಾವಿರುವಾಗ ನಾವು ಅನ್ಯೋನ್ಯತೆ ಉಳ್ಳವರಾಗಿ ಸಹೋದರರಂತೆ ಒಬ್ಬರೊಬ್ಬರು ನಾವು ಜೋಡಣೆ ಆಗಿರಬೇಕು, ಒಬ್ರಿಗೊಬ್ರು ಅನ್ಯೋನ್ಯತೆ ಉಳ್ಳವರಾಗಿ ಬದುಕಬೇಕು. ಜೇನುನೊಣ ಗುಂಪಾಗಿರೋದ್ರಿಂದ ಅದು ಬಹಳ ಅದ್ಭುತವಾದಂಥ ಜೀವಿತವನ್ನು ನಡೆಸ್ತದೆ. ಒಗ್ಗಟ್ಟಿನಲ್ಲಿ ಬಲ ಇದೆ. ಒಗ್ಗಟ್ಟಾಗ್ರಿ, ಎಲ್ಲರೂ ಸೇರಿ ಹೊಂದಾಣಿಕೆಯುಳ್ಳವರಾಗ್ರಿ, ಎಲ್ಲ ನಾಯಕರುಗಳು ಒಂದಾಗ್ರಿ, ಎಲ್ಲ ಕ್ರೈಸ್ತರು ಒಂದಾಗ್ರಿ, ಎಲ್ಲ ಪಾಸ್ಟರ್ಸ್ಗಳು ಒಂದಾಗ್ರಿ. ಬಿಡಿಯಾಗಿ ಬದುಕಿದ್ದು ಸಾಕು. ನಾನು, ನನ್ನ ಚರ್ಚು, ನನ್ನ ಸೇವೆ ಅಂದಿದ್ದು ಸಾಕು. ಹೊರಗಡೆ ಬಾ ಆದ್ರೆ ಆ ಸನ್ನಿವೇಶದಿಂದ ನಾನು, ನನ್ನ ಚರ್ಚು, ನಾನು ದೊಡ್ಡವನು ಅನ್ನುವಂಥ ಆ ಒಂದು ಅನಿಷ್ಟ ಪದ್ಧತಿಯಿಂದ ಹೊರಗಡೆ ಬಂದು ಎಲ್ಲರೂ ಒಂದೇ, ನಾವೆಲ್ಲರೂ ಕ್ರೈಸ್ತರು, ನಾವೆಲ್ಲರೂ ದೇವರ ಮಕ್ಕಳು ಅನ್ನುವಂಥ ಮನೋಭಾವನೆ ಬರಲಿ. ನೀನು ಯಾವುದೇ ಡಿನಾಮಿನೇಷನ್ ಆಗಿರು, ಯಾವುದೇ ಪಾಸ್ಟ್ ಆಗಿರು, ಯಾವುದೇ ಬಿಷಪ್ ಆಗಿರು, ನೀನು ಯಾರೇ ಆಗಿರು, ಹೊರಗಡೆ ಬಾ. ಅದರಿಂದ ಎಲ್ಲರೂ ಒಂದಾಗಿ ಸೇರಿ ಕುತಂತ್ರಗಳನ್ನ ಬಿಡ್ರಿ, ಒಬ್ಬರನ್ನೊಬ್ರು ತುಳಿಯೋದನ್ನು ಬಿಡ್ರಿ, ಒಬ್ಬರೊಬ್ಬರು ಕಾಲಿಂದ ಕೆಳಗಡೆ ಹಾಕಿ ತುಳಿಯೋದನ್ನು ಬಿಡ್ರಿ, ಒಬ್ಬರನ್ನೊಬ್ಬರನ್ನ ದ್ವೇಷ ಮಾಡೋದನ್ನು ಬಿಡ್ರಿ, ಒಬ್ಬರೊಬ್ಬರು ನೋಡಿ ಹೊಟ್ಟೆ ಕಿಚ್ಚುಪಡೋದನ್ನು ಬಿಡ್ರಿ. ಬನ್ರಿ ಹೊರಗಡೆ. ನನ್ನ ಚರ್ಚು, ನನ್ನ ಸೇವೆ, ನಂದು ಯಾವುದು ದೊಡ್ಡದಲ್ಲ, ಯೇಸು ಕ್ರಿಸ್ತನು ಮಾತ್ರ ದೊಡ್ಡವರು, ಅವರ ವಾಕ್ಯಗಳು ದೊಡ್ಡದು. ಆದುದರಿಂದ ಯುನೈಟ್ ಆಗ್ರಿ, ಯುನಿಟಿ ಬರಲಿ. ಯುನಿಟಿ ಇಲ್ಲದೆ ಇರುವಂಥ ಕ್ರೈಸ್ತನೇ, ನೀನು ಎಷ್ಟೇ ದೊಡ್ಡ ಪಾಸ್ಟರ್ ಆಗಿದ್ರು ಕೂಡ ಕ್ರಿಸ್ತನ ಶರೀರದಲ್ಲಿ ನೀನು ಭಾಗಿಯಾಗದೆ ಹೋದರೆ, ಕ್ರಿಸ್ತನ ಶರೀರದ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ಲದೆ ಹೋದರೆ, ಕ್ರಿಸ್ತನ ಶರೀರದ ಬಗ್ಗೆ ನಿನಗೆ ಭಾವನೆ ಇಲ್ಲದೆ ಹೋದರೆ, ಕ್ರಿಸ್ತನ ಶರೀರ ಅಂತ ಒಗ್ಗಟ್ಟಾಗಿ ಇಲ್ಲದೆ ಹೋದರೆ, ನೀನೊಬ್ಬ ಪಾರ್ಶ್ವವಾಯು ರೋಗಿಯನ್ನು ನೋಡ್ರಿ. ಒಬ್ಬ ರೋಗಿ ಪಾರ್ಶ್ವವಾಯು ಆಗಿದ್ದಾಗ, ಅವನ ಜೀವಿತದಲ್ಲಿ ಪಾರ್ಶ್ವವಾಯು ರೋಗಿ ಆಗಿದ್ದಾಗ ಅವನಿಗೆ ಯಾವುದೇ ವಿಧಾನವಾದಂಥ ಒಂದು ಕಾರ್ಯಗಳಿರೋದಿಲ್ಲ, ಯಾವುದೇ ಒಂದು ಕ್ರಿಯೆ ನಡೆಯೋದಿಲ್ಲ, ಯಾವ ಚಲನವಲನ ಗೊತ್ತಾಗೋದಿಲ್ಲ, ಯಾವುದೇ ಕಾರ್ಯಗಳು ಗೊತ್ತಾಗೋದಿಲ್ಲ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನೀವು ನಿಮ್ಮ ಜೀವಿತದಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದುವರಿಸಿಕೊಂಡು ಹೋಗಿ. ಮಾತ್ರವಲ್ಲದೆ ಲ್ಯಾಕ್ ಆಫ್ ನಾಲೆಜ್ ಇಲ್ಲ. ಸಂವಿಧಾನದ ಬಗ್ಗೆ ನಾಲೆಜ್ ಇರಲಿ, ಸಂವಿಧಾನದ ಬಗ್ಗೆ ಪೂರ್ಣ ತಿಳಿದುಕೋ, ಸಂವಿಧಾನದ ಕುರಿತು ಪೂರ್ಣ ಗಮನ ಇರಲಿ. ಈ ದೇಶದ ಕಾನೂನು ಬಗ್ಗೆ ಚೆನ್ನಾಗಿ ತಿಳ್ಕೊ. ನಿನ್ನ ರೈಟ್ಸ್ ಏನು, ನಿನ್ನ ಹಕ್ಕಿ ಏನಿದೆ, ನೀನು ಹುಟ್ಟಿದಾಗಲೇ ನಿನಗೊಂದು ಹಕ್ಕು ಕೊಟ್ಟಿದೆ ಈ ದೇಶ. ಆ ಹಕ್ಕನ್ನು ಚಲಾಯಿಸು. ನಿನ್ನ ಜನ್ಮಸಿದ್ಧ ಹಕ್ಕು ಅದು. ಯಾವನು ನಿನ್ನ ಒಡೆಯುವಂಥ ಪ್ರಮೇಯ ಇಲ್ಲ, ಯಾವನು ನಿನ್ನನ್ನು ಒಡೆಯಂಗಿಲ್ಲ. 153A ಸೆಕ್ಷನ್ IPC ಸೆಕ್ಷನ್ 153A ಪ್ರಕಾರ ಏನು ಹೇಳುತ್ತಂದ್ರೆ, ಯಾವುದೇ ಧರ್ಮಗುರುಗಳನ್ನಾಗಲಿ ಪ್ರವಾದಿಗಳನ್ನಾಗಲಿ ಯಾರನ್ನು ಕೂಡ ಧರ್ಮ ಸಂಸ್ಥಾಪಕರನ್ನ ಒಡೆಯುವಂತಿಲ್ಲ, ಬೈಯುವಂತಿಲ್ಲ, ಅವರನ್ನು ನಿಂದಿಸುವಂತಿಲ್ಲ. ಆರ್ಟಿಕಲ್ ಅನೇಕ ಸಂವಿಧಾನದ ಆರ್ಟಿಕಲ್ಗಳು ಬರೆಯಲ್ಪಟ್ಟಿದೆ. ವಿಶೇಷವಾಗಿ IPC ಸೆಕ್ಷನ್ 153A ಏನು ಹೇಳುತ್ತೆ ಅಂದರೆ, ಯಾವುದೇ ಧರ್ಮಗುರು ಆಗಿರಲಿ, ಒಂದು ಸಂಸ್ಥಾಪಕನಾಗಿರಲಿ, ಮಾತ್ರವಲ್ಲದೆ ಪ್ರವಾದಿಗಳಾಗಿರಲಿ ಅವರನ್ನ ಮುಟ್ಟೋ ಹಾಗಿಲ್ಲ. ಹಾಗಾದರೆ ನಿಮ್ಮನ್ನು ಮುಟ್ತಾ ಇದ್ದಾರೆ ಅಂತಂದರೆ ಅವನು ಕಾನೂನು ಬಾಹಿರವಾಗಿ ನಡೀತಾ ಇದ್ದಾನೆ, ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ. ಈ ದೇಶದ ಕಾನೂನು ಇನ್ನೊಬ್ಬರಿಗೆ ಹೇಗಿದೆಯೋ, ಇದು ಈ ದೇಶದಲ್ಲಿ ಎಲ್ರಿಗೂ ಕಾನೂನು ಒಂದೇ.
ನಾವು ಕ್ಷಮಿಸೋಣ. ಎಸ್, ನಾವು ಕ್ಷಮಿಸಲೇಬೇಕು. ಪಾಪಿಗಳನ್ನ ಕ್ಷಮಿಸ್ತೇವೆ, ನಾವು ದ್ರೋಹ ಮಾಡಿದಂಥವ್ರನ್ನ ಕ್ಷಮಿಸ್ತೇವೆ. ಅದೇ ರೀತಿ ಕಾನೂನಲ್ಲಿ ಅವನಿಗೆ ಬುದ್ಧಿ ಕಲಿಸದೆ ಹೋದ್ರೆ, ನೀನು ಇವತ್ತು ಬುದ್ಧಿ ಕಲಿಸದೆ ಹೋದ್ರೆ, ಇನ್ನೂ ಅಮಾಯಕರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಬಲಹೀನರಿದ್ದಾರೆ, ದೇಶದಲ್ಲಿ ಬಲಹೀನ ವರ್ಗಗಳಿದ್ದಾವೆ. ಅಂಥವ್ರ ಮೇಲೆ ಕೂಡ ಅವನು ದೌರ್ಜನ್ಯ ಮಾಡ್ತಾನೆ, ಅಂಥವ್ರ ಮೇಲೆ ಕೂಡ ಅವನು ಬಿದ್ದು ಅವನಿಗೆ ಸಮಸ್ಯೆ ಮಾಡ್ತಾನೆ. ಈ ದೇಶದ ಕಾನೂನಲ್ಲಿ ಅವನಿಗೆ ಪಾಠ ಕಲಿಸಿದಾಗ ಅವನ ಹೆಂಡತಿ, ಅವನ ತಂದೆ, ಅವನ ತಾಯಿಗಳನ್ನ ಚೆನ್ನಾಗಿ ಸಾಕೊಂಡು ಅವನ ಕುಟುಂಬಕ್ಕೆ ಅವನು ಮಾದರಿಯಾಗಿರ್ತಾನೆ. ಇಲ್ಲದೆ ಹೋದ್ರೆ ಅವನೊಬ್ಬ ರೌಡಿ ಆಗ್ತಾನೆ, ಇಲ್ಲದೆ ಹೋದ್ರೆ ಅವನೊಬ್ಬ ಸಮಾಜಘಾತಕ ಆಗ್ತಾನೆ, ಇಲ್ಲದೆ ಹೋದ್ರೆ ಅವನೊಂದು ಸಮಾಜದಲ್ಲಿ ದೊಡ್ಡ ಪಿಡುಗಾಗಿ ಮಾರ್ಪಡ್ತಾನೆ. ಆದುದರಿಂದ ಅಂಥವ್ರನ್ನ ಕಾನೂನಿಗೆ ತೆಗೆದುಕೊಂಡು ಬನ್ನಿ, ಕಾನೂನಲ್ಲಿ ಅವ್ರನ್ನ ಒಪ್ಪಿಸ್ರಿ ಕಾನೂನಿಗೆ. ಆಗ ಅವನು ಬುದ್ಧಿ ಕಲಿತಾನೆ. ಅವನು ನಂಬಿಕೊಂಡಿದ್ದಂಥ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರು ಸುಖವಾಗಿ ಜೀವನ ಮಾಡ್ತಾರೆ. ಇಲ್ಲದೆ ಹೋದ್ರೆ ಅವನ್ನ ಹಾಗೆ ಬಿಟ್ಟರೆ, ಕಾನೂನು ಕೈಗೆತ್ಕೊಳ್ಳೋಣ ಹಾಗೆ ಬಿಟ್ಟರೆ, ಅವನೇನು ಮಾಡ್ತಾನೆ, ಯಾವ ತಾಯಿ ರೋಗಿ ಆಗಿರ್ತಾಳೆ, ಯಾವನೋ ತಂದೆ ಆಸ್ಪತ್ರೆಯಲ್ಲಿ ಇರ್ತಾನೆ, ಅದನ್ನ ನೋಡೋ ಬದಲು ಪಾರ್ಶ್ವಗಳನ್ನ ಹೊಡ್ಕೊಂಡು, ಚರ್ಚ್ಗಳನ್ನ ಹೊಡ್ಕೊಂಡು ಸಮಸ್ಯೆ ಮಾಡ್ತಾ ಅವ್ರ ತಂದೆ ತಾಯಿಗಳನ್ನ ಸಾಕದೆ ಹೋದ್ರೆ, ಅವ್ರಿಗೆ ಊಟ ಕೊಡದೆ ಹೋದ್ರೆ, ಅವ್ರಿಗೆ ಔಷಧಿ ಉಪಚಾರ ಮಾಡದೆ ಹೋದ್ರೆ, ತಂಗಿಗೆ ಮದುವೆ ಮಾಡದೆ ಹೋದ್ರೆ, ಅಕ್ಕನಿಗೆ ಜವಾಬ್ದಾರಿಕೆಯಿಂದ ಮದುವೆ ಮಾಡದೆ ಹೋದ್ರೆ ಅವರೆಷ್ಟು ನೊಂದ್ಕೊಳ್ತಾರೆ. ಅದೇ ಅವನ್ನ ಕಾನೂನಿಗೆ ಒಪ್ಪಿಸಿದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ನೋವು ಅನಿಸುತ್ತೆ, ಆದರೆ ತಿರುಗಿ ಅವನು ಸರಿ ಆಗ್ತಾನೆ, ಅವನು ಸರಿ ಹೋಗ್ತಾನೆ ಕಾನೂನಲ್ಲಿ. ಆದುದರಿಂದ ಕ್ರೈಸ್ತರೇ ಎಚ್ಚೆತ್ತುಕೊಳ್ಳಿ, ಕ್ರೈಸ್ತರೇ ತಿಳುವಳಿಕೆ ತೆಗೆದುಕೊಳ್ಳಿ, ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಈಗ ಪಾಸ್ಟರ್ ಸನ್ನಿ ಅವರು ಅವರ ಸ್ವಂತ ಊರಿನಲ್ಲಿದ್ದಾರೆ, ಅವರು ಸ್ವಂತ ಊರಿನಲ್ಲಿ ಹೋಗಿದ್ದಾರೆ, ಇನ್ನೇನು ಪ್ರಯಾಣದಲ್ಲಿ ಅವರು ಇದ್ದಾರೆ, ರೀಚ್ ಆಗ್ತಾರೆ. ಅವರು ಯಾವ ಆಸ್ಪತ್ರೆಯಲ್ಲೂ ಇಲ್ಲ, ಆಸ್ಪತ್ರೆ ಟ್ರೀಟ್ಮೆಂಟ್ ಎಲ್ಲ ತೆಗೆದುಕೊಂಡಿದ್ದಾಯಿತು, ಈಗ ಅವರು ಮುಂದೆ ಹೋಗಿದ್ದಾರೆ. ಇದು ಅಪ್ಡೇಷನ್ನು. ದಯವಿಟ್ಟು ಪ್ರಾರ್ಥನೆ ಮಾಡಿ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.